ಆದಿಕಾಂಡ 1ನೇ ಅಧ್ಯಾಯ 25ನೇ ವಚನ. ಹಾಗೆಯೇ ಆಯಿತು, ದೇವರು ಕಾಡು ಮೃಗಗಳನ್ನು, ಪಶುಗಳನ್ನು, ನೆಲದ ಮೇಲೆ ಹರಿದಾಡುವ ಕ್ರಿಮಿಕೀಟಗಳನ್ನು ಅವುಗಳ ಜಾತಿಗಳು ಅನುಸಾರವಾಗಿ ಉಂಟು ಮಾಡಿದನು. ಏನು ಬೇರೆ? ದೇವರು ಕಾಡು ಮೃಗಗಳನ್ನು ಉಂಟು ಮಾಡಿದಂತೆ. C4 ಕ್ಯಾಟ್, D4 ಡಾಗ್ ಉಂಟು ಮಾಡಿದಂಥವರು ಮೇಷ್ಟ್ರಿಗೆ ಗೊತ್ತಿಲ್ಲ. ಮೇಷ್ಟ್ರಿಗೆ ಗೊತ್ತಿಲ್ಲ. ನಾವು ಕಳಿಸ್ತೀವಲ್ಲ ಮಕ್ಕಳಿಗೆ, ಆ ಮೇಷ್ಟ್ರಿಗೆ A4 ಆಪಲ್ ಉಂಟು ಮಾಡಿದ್ಯಾರು, B4 ಬ್ಯಾಟ್ ಮರಗಳನ್ನು ಉಂಟು ಮಾಡಿದ್ಯಾರು, ನಾನು ಆದಿಕಾಂಡದಲ್ಲಿ ನೋಡೋದಲ್ಲ. C4 ಕ್ಯಾಟ್ ಬೆಕ್ಕು ಉಂಟು ಮಾಡಿದವ್ರು ಯಾರು, D4 ಡಾಗ್ ಉಂಟು ಮಾಡಿದವ್ರು ಯಾರು ಗೊತ್ತಿಲ್ಲ ಪ್ರೇರರಿಗೆ. ಬೈಬಲ್ ಹೇಳುತ್ತೆ ನಮಗೆ. ಮತ್ತೆ ಬೈಬಲ್ ಮುಂದೆ ನಮ್ಮ ಮಕ್ಕಳು ಕುಂದಿಸ್ತಾ ಇದ್ದೀವಾ? ಅಥವಾ ಲೋಕದ ಜ್ಞಾನದಲ್ಲಿ ಬೆಳೆಸಬೇಕಂತ ನಮ್ಮ ಮಕ್ಕಳನ್ನು ನಾಶನ ಮಾಡ್ತಾ ಕಳಿಸ್ತಾ ಇದ್ದೀವ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡರೆ ನ್ಯಾಯ ವಿಚಾರಣೆಗೆ ಗುರಿ ಆಗಲ್ಲ ಪ್ರೇರ. ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೋಬೇಕು. ಮೊದಲು ನಾವು ಸರಿಯಾದ ಮಾರ್ಗದಲ್ಲಿ ಹೋಗ್ತಾ ಇದ್ದೀವಾ? ನಮ್ಮ ಮಕ್ಕಳಿಗೆ ಜ್ಞಾನದ ಮಾರ್ಗದಲ್ಲಿ ನಡೆಸ್ತಾ ಇದ್ದೀವಾ? ಅಥವಾ ನಾವು ಮೂಢರಾಗಿ ಮಂಕರಾಗಿ ದೇವರ ವಾಕ್ಯಗಳನ್ನು ಮೊದಲು ನಮ್ಮ ಹೃದಯದಲ್ಲಿ ಇಟ್ಕೊಳ್ಳೋದು ಬಿಟ್ಟು, ನಮ್ಮ ಮಕ್ಕಳಿಗೆ ಕೂರುವಾಗಲೂ, ನಡೆಯುವಾಗಲೂ, ಮಲಗುವಾಗಲೂ ದೇವರ ವಾಕ್ಯದಲ್ಲಿ ನಡೆಸೋದನ್ನು ಬಿಟ್ಟು, ಕೂರುವಾಗಲೂ ಸ್ಕೂಲ್ ಪಾಠಗಳು, ನಡೆಯುವಾಗಲೂ ಟ್ಯೂಷನ್ ಪಾಠಗಳು, ಮಲಗುವಾಗಲೂ ಹೋಮ್ವರ್ಕ್ ಮಾಡ್ಕೊಂಡು ಮಲ್ಕೊಳ್ಳೋ ಇದು ನಮ್ಮ ಪರಲೋಕಕ್ಕೆ ಕರ್ಕೋಗಲ್ಲ ಪ್ರೇರೆ. ಓದು ಬರಹ ನಮ್ಮ ನಡತೆಗಳನ್ನು ಸರಿಪಡಿಸೋದಿಲ್ಲ. ಇದು ಮಾತ್ರ ಜ್ಞಾಪನ ಮಾಡಿಕೊಳ್ಳಿ. ಒಬ್ಬ ನಡತೆಯನ್ನು ಸರಿಪಡಿಸಿಕೊಂಡು ತನ್ನ ತಂದೆ ತಾಯಿನ ಸನ್ಮಾನಿಸಿ ಅವನು ಸಾಯುವಂಥ ಕಾಲದಲ್ಲಿ ಅನ್ನ ಹಾಕಿ ಚೆನ್ನಾಗಿ ನೋಡ್ಕೋಬೇಕು ಅಂತಂದರೆ ಸ್ಕೂಲು ಕಾಲೇಜುಗಳ ಪಾಠಗಳಲ್ಲಿ ಖಂಡಿತವಾಗಲು ಆಗಲ್ಲ. ಅದರಲ್ಲಿ ಭಕ್ತಿ ಇಲ್ಲ. ಭಕ್ತಿ ಇಲ್ಲ ಪ್ರೇರಣೆ. ಅರ್ಥ ಮಾಡ್ಕೊಳ್ಳೋಣ. ಮೂಢ ಭಕ್ತಿಲಿದೆಯೋ ಅನ್ನೋ ಒಂದು ಸಾರಿ ಆಲೋಚನೆ ಮಾಡಿ. ಜ್ಞಾನ ಅಲ್ಲಿಲ್ಲ. ಬೈಬಲ್ ಸತ್ಯವೇದ ಗ್ರಂಥದಲ್ಲಿದೆ ಮಹಾಜ್ಞಾನ. ಕಾಡು ಮೃಗಗಳನ್ನು C4 ಕ್ಯಾಟ್, D4 ಡಾಗ್ ಉಂಟು ಮಾಡಿದಂಥ ದೇವರು ಬೈಬಲಲ್ಲಿರುವಂಥ ಸತ್ಯ ದೇವರಾಗಿದ್ದಾನೆ. ಅದುವೇ ಯೇಸು ಕ್ರಿಸ್ತನಾಗಿದ್ದಾನೆ ಪ್ರೇರೆ. ನೀವು ಅಭಿವೃದ್ಧಿಯಾಗಿ ಹೆಚ್ಚಿರಿ, ಜಲಚರಗಳು ಸಮುದ್ರದ ನೀರುಗಳಲ್ಲಿ ತುಂಬಿಕೊಳ್ಳಲಿ. ಓಕೆ, 26ನೇ ವಚನ. 25ನೇ ಕೆಳಗಡೆ ಓದಿಕೊಳ್ಳೋಣ. ದೇವರು ಕಾಡು ಮೃಗಗಳನ್ನು, ಪಶುಗಳನ್ನು, ನೆಲದ ಮೇಲೆ ಹರಿದಾಡುವ ಕ್ರಿಮಿಕೀಟಗಳನ್ನು ಅವುಗಳ ಜಾತಿಗನುಸಾರ ಉಂಟು ಮಾಡಿದನು. ಆತನು ಅದನ್ನು ಒಳ್ಳೆಯದೆಂದು ನೋಡಿದನು. ಆ ಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಆಮೇಲೆ ನಮ್ಮ ಸ್ವರೂಪದಲ್ಲಿ ಅಂದರೆ ದೇವರು ಒಬ್ಬರೇ ಇಲ್ಲ. ಅಲ್ಲಿ ತಂದೆಯಾದ ದೇವರು ಒಬ್ಬರೇ ಇಲ್ಲ. ತಂದೆಯಾದ ದೇವರು, ಯೇಸು ಕ್ರಿಸ್ತನು, ಪರಿಶುದ್ಧಾತ್ಮನು 3 ಜನ ಇದ್ದಾರೆ. ಒಬ್ಬರಿಗಿಂತ ಹೆಚ್ಚಾಗಿದ್ದರೆ ನಾನು ಅಂತ ಬರಲ್ಲ, ನಾವು ಅಂತ ಬರ್ತಾರೆ. ಆರಂಭದಲ್ಲೇ ಪ್ರೇರೆ 3 ಜನ ತಂದೆ, ಮಗ, ಪರಿಶುದ್ಧಾತ್ಮರು ಇದ್ದಾರಂತ ನಮಗೆ ಸತ್ಯವೇದ ಗ್ರಂಥ ಹೇಳುತ್ತೆ. ಅನೇಕರು ಮಹಾಜ್ಞಾನಿಗಳಾಗ್ಬಿಟ್ಟು ಏನು ಮಾಡಿದ್ದಾರೆ? ಯೇಸು ಕ್ರಿಸ್ತನ ಒಬ್ಬನೇ ತ್ರಿಬಲ